ಕೇರಳದಲ್ಲಿ ನಡೆದಂಥ ದುರಂತದಲ್ಲಿ ಹಲವರು ಜೀವ ಕಳೆದುಕೊಂಡಿದ್ದಾರೆ. ಅದರಲ್ಲೂ ಕೂಡ ಕನ್ನಡಿಗರು ಕೂಡ ಜೀವ ಕಳೆದುಕೊಂಡಿದ್ದಾರೆ. ಒಂದಷ್ಟು ಜನ ಕಾಣೆಯಾಗಿದ್ದರೆ, ಒಂದಷ್ಟು ಜನರ ಮೃತದೇಹ ಕೂಡ ಸಿಕ್ಕಿರುವಂಥದ್ದು. ಆದರೆ ಒಂದೇ ಕುಟುಂಬದ 5 ಮಿಸ್ ಆಗಿದ್ರು. ಅದರಲ್ಲಿ 3ರನ್ನು ರಕ್ಷಣೆ ಮಾಡಿರುವಂಥದ್ದು. ಅವರು KR ಪೇಟೆ ಮೂಲದವರಾಗಿರುವಂಥದ್ದು. ಆದರೆ 2 ಮೃತದೇಹ ಸಿಗ್ತಾ ಇಲ್ಲ. ಈ ಬಗ್ಗೆ ಬೆಳಗ್ಗೆಯಿಂದಲೂ ಕೂಡ ಆ ಮೃತದೇಹವನ್ನು ಹುಡುಕುವಂಥ ಕೆಲಸವನ್ನು ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಆ ಕುಟುಂಬಸ್ಥರು ಇದ್ದಾರೆ, ನಮ್ಮ ಜೊತೆ ಮಾತಾಡಿಸ್ತೀನಿ. ಸರ್, ಯಾವಾಗಿಂದ ಹುಡುಕ್ತಾ ಇದ್ದೀರಾ ಸರ್? ನಿಮಗೆ ಯಾವಾಗ ಮಾಹಿತಿ ಬಂತು ಅಂತ? ನನಗೆ ಸೋಮವಾರ ಮಧ್ಯರಾತ್ರಿ 2 ಗಂಟೆಗೆ ಹೇಳಿದರು ಸರ್. ನನ್ನ ತಂಗಿಯ ಮಾವ ಹೇಳಿದರು ಫೋನ್ ಮಾಡಿ. ಅಲ್ಲಿವರೆಗೆ ನಮ್ಗೆ ಗೊತ್ತಿರಲಿಲ್ಲ. ಅದಾದಮೇಲೆ ನಾವು ನಿನ್ನೆ ಬೆಳಗ್ಗೆ ಬಂದ್ವಿ ಇಲ್ಲಿಗೆ. ಬಂದಮೇಲೆ ನಿನ್ನೆ ಬರೋಕ್ಕಾಗಲಿಲ್ಲ ಈ ಕಡೆ. ಇವತ್ತು ಬಂದು ಬೆಳಗಿಂದ ಶವನ ನೋಡ್ತಾ ಇದ್ದೀವಿ. ಯಾವುದೂ ಸಿಗ್ತಾ ಇಲ್ಲ ನಮಗೆ. ಮ್ಯಾಚೇ ಆಗ್ತಿಲ್ಲ. ಎಲ್ಲ ಶವಗಳನ್ನೂ ನೋಡಿದ್ರೆ, ಎಲ್ಲ ಪರೀಕ್ಷೆ ಮಾಡಿದ್ರೆ ಈ ಪಾಪದು ಒಂದು 4-5 ಬಂದು ಈಗ ನೋಡ್ದು, ಅದು ಮ್ಯಾಚ್ ಆಗಲಿಲ್ಲ. ಆಮೇಲೆ ಫೀಮೇಲ್ದೆಲ್ಲ ಸುಮಾರು ಬಂದು ಅವೆಲ್ಲ ನೋಡಿದ್ವಿ. ಮತ್ತೆ ಯಾವುದು ಮ್ಯಾಚ್ ಆಗ್ತಾ ಇಲ್ಲ. ಅಂದರೆ ಒಂದು ಪಾಪು ಮತ್ತು ಒಬ್ಬರು ಮಹಿಳೆ ನಾಪತ್ತೆ ಆಗಿರುತ್ತೆ. ತಾಯಿ ಸರ್, ಅಲ್ಲ ನಮ್ಮ ತಂಗಿಯ ತಾಯಿ. ಏನು ಹೇಳ್ತಾ ಇದ್ದಾರೆ ಸರ್? ನೀವೇನಾದರೂ ಕೇಳಿದ್ರೆ, ಯಾರನ್ನಾದ್ರು ಸಂಪರ್ಕ ಮಾಡಿದ್ರೆ ನಿಮ್ಮನ್ನ ಏನಾದರೂ? ಯಾರೂ ಸಂಪರ್ಕ ಮಾಡ್ತಿಲ್ಲ ಸರ್. ಇದು TV ಮಾಧ್ಯಮಗಳ ಮುಖಾಂತರ ಹಿಂಗೆ ನೀವು ಬಂದು ಕೆಲವರು ಈ ಹಲವಾರು ಚಾನಲ್ನವ್ರು ಬಂದರು, ಕೇಳಿದರು. ಇಷ್ಟೇ, ಏನೂ ಆಗ್ತಾ ಇಲ್ಲ. ಯಾರೂ ಗಮನನೇ ತಗೋತಾ ಇಲ್ಲ. ಇಲ್ಲಿ ಇಷ್ಟು ಜನ ಎಲ್ಲ ಇದಾಗಿದ್ದಾರೆ. ನಾವು ಯಾರನ್ನ ಅಂತ ಕೇಳೋದು? ಅಲ್ಲ, ಸುಮಾರು ಜನದ ಬಾಡಿಗಳು ಐಡೆಂಟಿಫಿಕೇಷನೇ ಆಗ್ತಾ ಇಲ್ಲ. ಹೋಗಿರುವಂಥದ್ದು, ಆ ಥರದ್ದೆಲ್ಲ ಪರಿಸ್ಥಿತಿ ಇದೆ. ಆ ಥರದ್ದು ಏನಾದರೂ ಕುರುಹುಗಳು ಸಿಗ್ತಾ ಇಲ್ವಾ ನಿಮ್ಗೆ ಗೊತ್ತಿರೋ? ಸಿಗ್ತಾಯಿಲ್ಲ ಸರ್, ಯಾವ ಕುರುಹುಗಳು ಸಿಗ್ತಾ ಇಲ್ಲ. ಕುರುಹುಗಳು ಸಿಗ್ತಾಯಿಲ್ಲ ಸರ್. ಅಂದರೆ ನಿಮ್ಮ 3 ಜನ ಸಿಕ್ಕದಂಥ ಜಾಗದಲ್ಲಿ ಏನಾದರೂ ಹುಡುಕಾಟ ನಡೆಸೋದಿದ್ರಾ, ಅಥವಾ ಏನಾದರೂ ಆ ರೀತಿ ಏನಾದರೂ ಮಾಹಿತಿ ಹೇಳಿದ್ರೆ? ಹೇಳ್ತಿದ್ದೀವಿ ಸರ್. ಅಲ್ಲಿ ನಾವು ಮನೆ ಇತ್ತಲ್ಲ, ಅಲ್ಲಿ ನಡೆಸಿ ಅಲ್ಲಿ ನೋಡಿ ಮನೆ ಹತ್ರ ಬಿದ್ದಿರ್ಬೋದು ಬಾಡಿಗಳು ಅಂತ ಕೇಳ್ತಾ ಇದ್ದೀವಿ. ಅದ್ರ ಬಗ್ಗೆ ಏನೂ ಮಾಹಿತಿ ಇಲ್ಲ ಸರ್ ನಮಗೆ. 48 ಗಂಟೆ ಆಯಿತು ಸರ್. ಈಗ ಸಂಜೆ ಈಗ ಒಂದು 7-8 ಗಂಟೆ ಆದರೆ ಹೆಚ್ಚು ಕಡಿಮೆ 48 ಗಂಟೆ ಆಗುತ್ತೆ. ಇನ್ನೂ ಬಾಡಿ ಸಿಕ್ಕಿಲ್ಲ. ಈಗ ನಾಳೆ ಬಾಡಿ ತೆಗೆದ್ರೂ ತಾನೇ ಏನು ಪ್ರಯೋಜನ ಆಗುತ್ತೆ ಸರ್? ಬಾಡಿ ಸಿಕ್ಕಿರೂ ತಾನೇ ಏನು ಪ್ರಯೋಜನ ಆಗುತ್ತೆ ಹೇಳಿ? ಆದಷ್ಟು ಬೇಗ ಹುಡುಕೊಡಿ ಸರ್, ಅಷ್ಟೇ ಸರ್. ರಾಜ್ಯದವ್ರನ್ನ ಯಾರಾದರೂ ಸಂಪರ್ಕ ಮಾಡಿದ್ದಾರೆ ನಿಮಗೆ? ಅಂದರೆ ಮಂಡ್ಯ ಜಿಲ್ಲಾಡಳಿತ ಅವರು ಯಾರಾದರೂ ಸಂಪರ್ಕ ಮಾಡಿದ್ರೆ ನಿಮ್ಮನ್ನ ಯಾರಾದರೂ? ಅದೇ DC ಅವರು ಫೋನ್ ಮಾಡಿದರು ಸರ್. ಇಲ್ಲಿ ಯಾರಿಗೂ ಹೇಳ್ತೀನಿ ಬರ್ತೀನಿ ಅಂದಿದ್ರು. ಯಾರು ಬಂದು ಭೇಟಿಯಾಗಿಲ್ಲ. ಹಾಗೆ ಇಲ್ಲಿ ಗುಂಡ್ಲುಪೇಟೆಯವರು ಯಾರೋ ಫೋನ್ ಮಾಡಿದರು. ಅವರು ಯಾರೋ ಬರ್ತಾರೆ, ಏನಾದರೂ ಸಹಾಯ ಇದ್ದರೆ ಕೇಳಿ ಅಂತಂದರು. ನಾವೇನು ಹೇಳೋದು ಸರ್? ಇದಕ್ಕಿಂತ ಹೆಚ್ಚಾಗಿ ಏನು ಹೇಳೋಕ್ಕಾಗತ್ತೆ? ಹುಡ್ಕಿಸ್ಕೊಡಿ ಬಾಡಿನ, ನಾವು ತೊಗೊಂಡೋಗ್ಬೇಕಲ್ಲ ಕರ್ನಾಟಕಕ್ಕೆ ಅಂತ ಕೇಳ್ತಾ ಇದ್ದೀವಿ. ಈಗ ಬದುಕಿರೋ ಅಂಥವ್ರು ಆರೋಗ್ಯವಾಗಿದ್ದಾರೆ, ಹೇಗಿದ್ದಾರೆ ಅವ್ರ ಪರಿಸ್ಥಿತಿ ಅಂತ? ನನ್ನ ತಂಗಿ ಪರವಾಗಿಲ್ಲ ಸರ್. ನಮ್ಮ ತಂಗಿಯವ್ರ ಮಾವನೂ ಪರವಾಗಿಲ್ಲ. ನಮ್ಮ ತಂಗಿಯವ್ರ ಯಜಮಾನರು ಸ್ವಲ್ಪ ಸೀರಿಯಸ್ ಆಗಿದೆ, ಸ್ಪೈನಲ್ ಕಾರ್ಡ್ಗೆಲ್ಲ ಡ್ಯಾಮೇಜ್ ಆಗಿದೆ ಅಂತ ಹೇಳ್ತಿದ್ದಾರೆ. ಅವರು ICUನಲ್ಲಿ ಇಟ್ಟಿದ್ದಾರೆ ಸರ್. ಇವಿಷ್ಟು ಸಿದ್ದೇಶ್ ಅವರ ಮಾತುಗಳಾಗಿರುವಂಥದ್ದು. ಅಂದರೆ ನಾಪತ್ತೆಯಾಗಿ 48 ಗಂಟೆಗಳಾಗಿದೆ. ಈಗಲಾದರೂ ಅದರ ಮೃತದೇಹನಾದರೂ ಪತ್ತೆ ಹಚ್ಚಿಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ದಿಲೀಪ್ ಚೌಡಳ್ಳಿ, TV9 ಕೇರಳ.